ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಎಫ್.ಐ.ಡಿ ಇ-ಕೆ.ವೈ.ಸಿ ಮಾಡೋದು ಲಾಸ್ಟ್ ಡೇಟು ಮತ್ತು ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಯಾರೆಲ್ಲ ಇ-ಕೆ.ವೈ.ಸಿ ಮಾಡ್ಕೊಂಡಿಲ್ಲ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೊಮ್ಮೆ ಡೇಟನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವೊಂದು ದಿನಾಂಕದವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವರ್ ಪ್ರಾಬ್ಲಮಿಂದ ಭಾಳಷ್ಟು ಜನ ಇ-ಕೆ.ವೈ.ಸಿ ಮಾಡ್ಕೊಂಡಿಲ್ಲ. ಅದರ ಒಂದು ಹಿತದೃಷ್ಟಿಯಿಂದ ಮತ್ತೊಮ್ಮೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 5ನೇ ತಾರೀಕು ಕೊನೆಯ ದಿನಾಂಕ ಇತ್ತು. ಅದನ್ನು ಇವಾಗ 10/3/2026 ಡೇಟನ್ನು ವಿಸ್ತರಣೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಈ ಒಂದು ಡೇಟ್ನವರೆಗಾಗಿ ವಿಸ್ತರಣೆ ಮಾಡಿದ್ದಾರೆ. 10/3/2026 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಈ ಒಂದು ದಿನಾಂಕದೊಳಗಾಗಿ ರೈತರು ಎಲ್ಲ ತಮ್ಮ ಒಂದು ಎಫ್.ಐ.ಡಿ ಇ-ಕೆ.ವೈ.ಸಿಯನ್ನು ಮಾಡ್ಕೋಬೇಕಂತ ಆದೇಶವನ್ನು ಹೊರಡಿಸಿದ್ದಾರೆ. ಯಾವ ರೀತಿ ಮಾಡ್ಕೋವಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಇ-ಕೆ.ವೈ.ಸಿಯನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ. ಯಾವುದೇ ರೀತಿಯ ಆನ್ಲೈನ್ ಸೆಂಟ್ರ್ ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವು ಕಡೆ ಈ ಒಂದು ಇ-ಕೆ.ವೈ.ಸಿ ಮಾಡ್ಕೊಳ್ಳೋದು ಮಾಹಿತಿ ಕೂಡ ಲಭ್ಯ ಇಲ್ಲ. ಭಾಳಷ್ಟು ಜನ ಹಾಗೇ ಬಿಟ್ಟಿದ್ದಾರೆ. ಯಾರು ಕೂಡ ಎಫ್.ಐ.ಡಿಗೆ ಇ-ಕೆ.ವೈ.ಸಿ ಕೂಡ ಮಾಡ್ಕೊಂಡಿಲ್ಲ. ಅಂಥವರು ಬೇಗ ನಿಮ್ಮ ಒಂದು ಹತ್ತಿರದ ಒಂದು ಗ್ರಾಮೀಣ ಸೆಂಟ್ರಿಗೆ ಅಥವಾ ಆನ್ಲೈನ್ ಸೆಂಟ್ರಿಗೆ ಹೋಗಿ ಈ ಒಂದು ಎಫ್.ಐ.ಡಿಗೆ ಇ-ಕೆ.ವೈ.ಸಿ ಮಾಡ್ಕೊಳ್ಳಿ. ಗೊತ್ತಿರಲಾರದವರು, ಗೊತ್ತಿದ್ದವರು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಫ್ರೂಟ್ಸ್ ಲಾಗಿನ್ನಲ್ಲಿ ಹೋಗಿ ನೀವು ಇ-ಕೆ.ವೈ.ಸಿಯನ್ನು ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ವಿಡಿಯೋ ಕೂಡ ಮಾಡಿದ್ದೇನೆ ಹಿಂದೆ. ಅಥವಾ ನಿಮ್ಮ ಒಂದು ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ, ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಉಚಿತವಾಗಿ ಈ ಒಂದು ಇ-ಕೆ.ವೈ.ಸಿಯನ್ನು ಮಾಡಿಕೊಡ್ತಾರೆ. ಯಾವುದೇ ಥರ ದುಡ್ಡು ತಗೋದಿಲ್ಲ ಇ-ಕೆ.ವೈ.ಸಿ ಮಾಡೋದಕ್ಕೆ. ಆನ್ಲೈನ್ ಸೆಂಟ್ರಲ್ಲಿ ಆದರೆ 50ರಿಂದ 100 ರೂಪಾಯಿ ನಿಮಗೆ ಚಾರ್ಜನ್ನು ಮಾಡ್ತಾರೆ. ಹಾಗಾಗಿ ಎಫ್.ಐ.ಡಿಯನ್ನು ಇ-ಕೆ.ವೈ.ಸಿ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ಮುಂಬರುವ ಒಂದು PM ಕಿಸಾನ್ ಯೋಜನೆ ಹಣವನ್ನು ನಿಮ್ಮ ಖಾತೆಗೆ ಬರಬೇಕಂದ್ರೆ ಈ ಒಂದು ಇ-ಕೆ.ವೈ.ಸಿ ಕಡ್ಡಾಯ ಮಾಡಿದ್ದಾರೆ. ಯಾರೆಲ್ಲ ಒಂದು ಇ-ಕೆ.ವೈ.ಸಿ ಮಾಡ್ಕೋದಿಲ್ಲ ಅಂಥವರಿಗೆ ಈ ಒಂದು PM ಕಿಸಾನ್ ಹಣ ಮತ್ತು ಇನ್ನಿತರ ಒಂದು ಸರ್ಕಾರದ ಯೋಜನೆ ಹಣ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕಡ್ಡಾಯವಾಗಿ ಇ-ಕೆ.ವೈ.ಸಿ ಮಾಡಿಕೊಳ್ಳೋದು ಎಲ್ಲ ಒಂದು ರೈತರ ಕರ್ತವ್ಯವಾಗಿದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಎಫ್.ಐ.ಡಿ ಇ-ಕೆ.ವೈ.ಸಿ ದಿನಾಂಕವನ್ನು ಮತ್ತು ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಅವಕಾಶ ಕೊಟ್ಟಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದ್ರ ರಿಲೇಟೆಡಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.